ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಅವರ ಆಯೋಜನೆಯಲ್ಲಿ ನಡೆದ ಉದ್ನೂರ್ ಪ್ರೀಮಿಯರ್ ಲೀಗ್ ಸೀಸನ್ 1ರ ಕ್ರಿಕೆಟ್ ಟೂರ್ನಮೆಂಟ್ ಫೈನಲ್ ಪಂದ್ಯ ರೋಚಕವಾಗಿ ನಡೆಯಿತು. 2 ವಾರಗಳ ಕಾಲ ನಡೆದ ಟೂರ್ನಿಯಲ್ಲಿ ಒಟ್ಟು 16 ತಂಡಗಳನ್ನು ಭಾಗವಹಿಸಿದ್ದವು. ಅಂತಿಮ ಹಣಾಹಣಿಯಲ್ಲಿ ಗಣಗಾಪುರ ದತ್ತ ಸ್ಪೋರ್ಟ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಕಲಬುರಗಿ ತಾಲೂಕಿನ ಉದ್ನೂರ್ ಗ್ರಾಮದ ಹೊರವಲಯದಲ್ಲಿ ನಡೆದ ಉದ್ನೂರ್ ಪ್ರೀಮಿಯರ್ ಲೀಗ್ ಸೀಸನ್ 1ರ ಟೂರ್ನಿ ಫೈನಲಲ್ಲಿ ಗಣಗಾಪುರದ ದತ್ತ ಸ್ಪೋರ್ಟ್ಸ್ ಹಾಗೂ 11 ಸ್ಟಾರ್ ತಂಡಗಳು ಮುಖಾಮುಖಿಯಾಗಿದ್ದವು. ಮೊದಲ ಬ್ಯಾಟಿಂಗ್ ಮಾಡಿದ ಗಣಗಾಪುರ ದತ್ತ ಸ್ಪೋರ್ಟ್ಸ್ ತಂಡ ನಿಗದಿತ 10 ಓವರ್ಗಳಲ್ಲಿ 138 ರನ್ ಗುರಿ ನೀಡಿತು. ಬಳಿಕ ಗುರಿಯನ್ನು ಬೆನ್ನತ್ತಿದ 11 ಸ್ಟಾರ್ ತಂಡ 102 ರನ್ಗಳಿಗೆ ಸೀಮಿತಗೊಂಡು ಸೋಲು ಅನುಭವಿಸಿತು. ಈ ಮೂಲಕ ಗಣಗಾಪುರ ದತ್ತ ಸ್ಪೋರ್ಟ್ಸ್ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿ ಟ್ರೋಫಿಯೊಂದಿಗೆ 50,000 ರೂಪಾಯಿ ನಗದು ಬಹುಮಾನವನ್ನು ತನ್ನಗಾಗಿಸಿಕೊಂಡಿತು. ತಂಡದ ನಾಯಕ ಶರಣು ಅವರು ಸಹ ಆಟಗಾರರೊಂದಿಗೆ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಅವರಿಂದ ಟ್ರೋಫಿ ಹಾಗೂ ಬಹುಮಾನ ಸ್ವೀಕರಿಸಿದ್ದರು. ಟೂರ್ನಿಯಲ್ಲಿ ರನ್ನರ್ ಅಪ್ ಸ್ಥಾನವನ್ನು 11 ಸ್ಟಾರ್ ತಂಡ ಪಡೆದುಕೊಂಡಿತು. ರನ್ನರ್ ಅಪ್ ಆದ ತಂಡಕ್ಕೆ ನಾಯಕ ಶಾಂತು ಪೂಜಾರಿ ಟ್ರೋಫಿ ಹಾಗೂ ನಗದು ಬಹುಮಾನ ಸ್ವೀಕರಿಸಿದ್ದರು. ವೈಯಕ್ತಿಕ ಪ್ರಶಸ್ತಿಯಲ್ಲಿ ಅವಕಾಶ ಹಾಗೂ ಬೆಸ್ಟ್ ಬ್ಯಾಟ್ಸ್ಮನ್ಸ್ ಪ್ರಶಸ್ತಿ ವೆಂಕಟೇಶ್ ಜೋಪಿಲ್ ಅವರು ಬೆಸ್ಟ್ ಬಾಲರ್ ಪ್ರಶಸ್ತಿ ಪಡೆದ ಗಮನ ಸೆಳೆದರು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ, ಅನುಪಮ್ ಪಾಟೀಲ್ ಜೀವಣಗಿ, ಜೈಭೀಮ್ ಕೊರಳಿ, ರಾಣಪ್ಪ ಕೊರಳಿ, ಸುಶೀಲ್ ಕೊರಳಿ, ಅನಿಲ್ ಚವ್ಹಾಣ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಕ್ರೀಡಾ ತಂಡದ ಆಟಗಾರರು, ಕ್ರೀಡಾಭಿಮಾನಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಟೂರ್ನಿಯನ್ನು ಯಶಸ್ವಿ ಮಾಡಿದ್ದರು. ಎಲ್ಲ ಕುತ್ಕೊಳ್ಳಿ, ಎಲ್ಲ ಅತಿಥಿಗಳಿಗೆ ಒಂದು ಅವಕಾಶ ಕೊಡಬೇಕು. ದಯವಿಟ್ಟು ಸ್ವಲ್ಪ ಪ್ಲೇಯರ್ಗಳು ಸೈಡಿಗೆ ಕುತ್ಕೊಳ್ಳಿ. ಅತಿಥಿಗಳು ಹಿಂದ್ಗಡೆ ಬರ್ತಾ ಇದಾರೆ, ಎಲ್ಲರೂ ಕುತ್ಕೋರಪ್ಪ. ಅತಿಥಿಗಳು ಕಾಣ್ತಾರೆ ಕ್ರೀ ಸಿದ್ದು, ಗೇಲ, ಗೇಮ್ ಚೇಂಜರ್ ಗೇಲ, ಅಭಿ, ದತ್ತು ಸರ ಬಹಳ ಉತ್ತಮ ಪ್ರದರ್ಶನ ನೀಡಿ ಒಂದು ಕಪ್ ತೆಗೆತಾ ಇದ್ದಾರೆ. ಬಹಳ ಖುಷಿಯ ವಿಚಾರ. ಅದು ನಮ್ಮ ಎದುರಾಳಿಯಾಗಿ ಗೆದ್ದಿ ಖುಷಿ ಆಗ್ತದೆ. ಇನ್ನೊಂದೇನಂದ್ರೆ ನಾವು ದತ್ತು ಸರ್ ಬಹಳ ಆತ್ಮೀಯ ಕುಚುಕು ದೋಸ್ತರು. ನಾವು ಗೆದ್ದರು ಒಂದೇ, ಅವ್ರು ಗೆದ್ದರು ಒಂದೇ. ನಾವು ಬಿ ಗ್ರೂಪ್ ಇಂದ ಬಂದಿರೋದು. ಬಿ ಗ್ರೂಪ್ ಅಲ್ಲಿ ಸುಮಾರು 8 ತಂಡಗಳಿದ್ದವು. ಅದರಲ್ಲಿ ನಾವಿಬ್ಬರು ಕೂಡ ಫಸ್ಟ್ ಸೆಕೆಂಡ್ ಇದ್ಕೊಂಡು ಕೊನೆಯಲ್ಲಿ ಫೈನಲ್ ಕೂಡ ಬಂದಿರೋದು ಬಹಳ ಹೆಮ್ಮೆಯ ವಿಷಯ, ಬಹಳ ಖುಷಿಯ ವಿಚಾರ. ಈ ಒಂದು ಕಪ್ ವಿತರಣೆ ಮಾಡಿರುವಂತ ಕೃಷ್ಣಾರೆಡ್ಡಿ ಸರ್ ಅವರಿಗೂ ಮತ್ತು ಎಲ್ಲ ಅತಿಥಿಗಳಿಗೂ ಕೂಡ ಒಂದು ಧನ್ಯವಾದ ಸಲ್ಲಿಸ್ತೀನಿ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕಿದ್ದು ಕೊನೆಯ ಹಂತ. ಇನ್ನೇನು ಕಿಚ್ಚ ಬಾಸ್ ಗಣಗಾಪುರ ದತ್ತರವರ ಹೆಸರು ಮೇಲೆ ಜಯ ಹುಡಿಬೇಕು. ಒಂದು ದತ್ತ ಎಂಟೈರ್ ಟೀಮಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನಿಂದ ಇದೇ ತರ ನಮ್ ಸಪೋರ್ಟ್ ಇರ್ತದ. ಇವಾಗ ಸ್ಟೇಟ್ ಲೆವೆಲ್, ಇಂಡಿಯಾ ಲೆವೆಲ್ ನಮ್ಮ ಟೀಮ್ ಹುಡುಗರು ಆಡಬೇಕಂತ ನಮ್ದು ಒಂದು ಕನಸಿದೆ. ಇವಾಗ ಸೋತೋರು ನನ್ನ ಪಾಲಿಗೆ ಸೋಲಲ್ಲ, ಅವ್ರನ್ನೂ ಗೆದ್ದಾರ ಅಂದಂಗೆ. ಯಾಕಂದ್ರೆ ಕಷ್ಟಪಟ್ಟಿದ್ದಾರೆ ಅವ್ರು ಬಿ. ಹೀಗೆ ರಾಜಕೀಯದಾಗ ಅದೇ ತರ ಇವತ್ತೆಲ್ಲ ಟೀಮ್ದಾಗ ಲಾಸ್ಟಿಗೆ ಫೈನಲ್ ಒಬ್ಬರು ಗೆಲ್ಬೇಕು. ಒಳ್ಳೆ ಶಾಂತಿ ರೀತಿಲೇ ಆಕಾಶ್ ಅವರು ಎಂಟೈರ್ ಟೀಮ್ ಅವ್ರದ್ದು ಯಾವುದು ಗೊಂದಲ ಇಲ್ಲಾರ್ದೆ 20-25 ದಿವಸ ಇದು ಕಾರ್ಯಕ್ರಮ ಏನ್ ನಡೆದಿತ್ತು. ಫಸ್ಟ್ ಡೇ ನಾವು ಚಾಲನೆ ಕೊಟ್ಟಾಗ ಅದೇ ಹೇಳಿದ್ದೀನಿ, ಎಲ್ಲರೂ ಸೋತೋರು ಗೆದ್ದೋರು ಒಬ್ರಿಗೊಬ್ಬರು ಮನ್ಸ್ತಾಪ್ ಮಾಡ್ಕೋಬೇಡ್ದು. ಮುಂದಿನ ದಿನದಾಗ ಒಳ್ಳೆ ರೀತಿಲಿ ದೊಡ್ಡ ಲೆವೆಲ್ದಾಗ ಒಂದು ಆರ್ಗನೈಸ್ ಮಾಡಿ ನಿಮ್ಗೆಲ್ಲಾ ರೀತಿಲಿ ನಾವು ಸಪೋರ್ಟ್ ಆಗಿ ನಾವು ನಿಂದಿರ್ತೀವಿ ಬಾಗಲಿಂತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಖುಷಿ ಆಗ್ತದೆ, ಯಾವುದು ಗೊಂದಲ ಇಲ್ಲಾರ್ದೆ ಒಳ್ಳೆ ರೀತಿಲಿ ಎಲ್ಲರೂ ಒಂದು ಕುಟುಂಬದ ತರ ಒಂದಾಗಿ ಇವತ್ತೊಂದು ಮ್ಯಾಚ್ ನಡೆಸ್ಕೊಟ್ಟಿದಾರಲ್ಲ. ಇವತ್ತು ತಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಉದ್ನೂರ್ ಗ್ರಾಮಲ್ಲಿಂತ ನಮ್ಮ ವಿಠಲ್ ಅಣ್ಣವರಾಗ್ಲಿ, ಹಲವಾರು ಗ್ರಾಮ ಮುಖಂಡರು, ಯುವಕರು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರಿಗೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. ಸಮಯ ಬಹಳ ಆಗಿದೆ. ಯಾಕಂದ್ರೆ ಈಗ ತಾನೇ ನಮ್ಮ ಸೋಷಿಯಲ್ ಮೀಡಿಯಾದವರು ಪಾಪ ಬಹಳ ಸಮಯದಿಂದ ಕಾಯ್ದರು. ಅವರಿಂದ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನಮ್ಮ ಮೇಲೊಂದು ಅವರಿಗೊಂದು ವಿಶ್ವಾಸ, ಒಂದು ಗೌರವ ಅನ್ನೋದು ಎಷ್ಟೇ ಲೇಟ್ ಆದ್ರೆ ಬಿ ಅವ್ರಿಲ್ಲ, ಇವತ್ತು ಒಳ್ಳೆ ರೀತಿಲಿ ಇದು ಮ್ಯಾಚ್ ಆಗಿದೆ, ನಾವು ನಿಂದಿರ್ತು ಅಂತ ಅವ್ರನ್ನು ಸಮಯ ಕೊಟ್ಟಿದ್ದಾರೆ. ಅವರೇನು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದೇ ತರ ಮುಂದೆ ಯುವಕರು ಬೆಳೀತಾ ಇರ್ರಿ, ಮುಂದೆ ನಮ್ ಸಪೋರ್ಟ್ ಇರ್ತದ. ಆ ದತ್ತ ಮಹಾರಾಜನ ಮೇಲೆ ಆಶೀರ್ವಾದ ಮಾಡಿದೆ ಅಂತ ನಮ್ಗೆ ಇವತ್ತು ಕಂಡು ಬರ್ತಾ ಇದೆ. ಯಾಕಂದ್ರೆ ದತ್ತ ಸ್ಪೋರ್ಟ್ಸ್ ಅಂತ ಏನು ದತ್ತ ಮಹಾರಾಜರ ಹೆಸರು ಮೇಲೆ ಸ್ಪೋರ್ಟ್ಸ್ ಇಟ್ಟಿದ್ರಲ್ಲ, ಒಂದೊಂದು ಟೀಮ್ ಒಂದೊಂದು ಅವ್ರವ್ರದ್ದು ಒಂದು ಹೆಸರು.
ಟೀಮ್ ಇಟ್ಕೊಂಡಿದ್ದಾರೆ. ಇದು ದಕ್ಷಿಣ ಮತಕ್ಷೇತ್ರದಾಗ ಇದು ಒಳ್ಳೆ ಹುಡುಗರಿಗೆ ಒಂದು ಸ್ಪೋರ್ಟ್ಸ್ನಲ್ಲಿ ಕ್ರಿಕೆಟ್ ನಾವು ಅವಕಾಶ ಏನು ಕೊಡ್ತಾ ಇದ್ದೋ ಮುಂದಿನ ದಿನದಾಗ ಸ್ಟೇಟ್ ಲೆವೆಲ್ನು ಅವರು ಹೋಗಿ ಆಡ್ತಾರಂದರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.